ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ 30 ಜನವರಿ ಸಲುವಾಗಿ. ಸೊ ಇದಕ್ಕಿಂತ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಇವತ್ತು ಹೆಂಗೆ ಬಿಹೇವ್ ಮಾಡಿದ, ನಾಳೆ ಏನಾಗ್ಬೋದು. ಸೊ ನಾನು ನಿನ್ನೆ ಕ್ಲಿಯರ್ಲಿ ಹೇಳಿದೆ, ನನ್ನ ವ್ಯೂ ಪಾಸಿಟಿವ್ ಅದ. ವ್ಯೂಸ್ ಸೆಲ್ಲಿಂಗ್ ಸೈಡನ್ನು ಜಾಸ್ತಿ ಟ್ರೇಡ್ ಮಾಡಿದ್ರು ಸ್ವಲ್ಪ ಲಘು ಪ್ರಾಫಿಟ್ ಬುಕ್ ಮಾಡ್ಕೋತೀನಿ, ಮತ್ತು ಟೈಟ್ ಸ್ಟಾಪ್ ಲಾಸ್ ಇಡ್ತೀನಿ. ಆಲ್ಮೋಸ್ಟ್ ನಾಳೆ ಮಾರ್ಕೆಟ್ ಪಾಸಿಟಿವ್ ಇರ್ತಂತ ನಾನು ಡಿಸ್ಕಸ್ ಮಾಡಿದ್ದೆ. ಮಾರ್ಕೆಟ್ ಅದೇ ರೀತಿ ಪಾಸಿಟಿವ್ ಮೊಮೆಂಟಮ್ ತೋರಿಸೋದು. ಈಗ ಗ್ಯಾಪ್ ಅಪ್ ಆದಮೇಲೆ ನಾವು ಏನು ಸಿನಾರಿಯೋ ಹೇಳಿದ್ವಿ, ಒಂದು ಪುಲ್ ಬ್ಯಾಕ್ ಮೇಲೆ ನಾನು ಇಲ್ಲಿ ಸಮ್ವೇರ್ ಬೈಯಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಿಫ್ಟಿ ಒಳಗೆ ಬರಲೇ ಇಲ್ಲ, ಸ್ಟಾರ್ಟಿಂಗ್ ಹೋಯಿತು. ಸೊ ಇಲ್ಲಿ ನಮಗೆ ಯಾವುದೇ ಸೆಲ್ಲಿಂಗ್ ನನ್ನ ರೂಲ್ಸ್ ಯಾವುದೇ ಸ್ಯಾಟಿಸ್ಫೈ ಆಗಿಲ್ಲ, ಯಾಕಂದರೆ ಕ್ಯಾಂಡಲ್ಸ್ ಭಾಳ ಸ್ಟ್ರಾಂಗ್ ಇದ್ದು. ಸೊ ಸ್ಟ್ರೆಂತ್ ನೋಡಿ ನಾನು ಸೆಲ್ ಮಾಡ್ತೀನಿ ಅಂದಿದ್ದೆ. ಸೊ ನಾನು ನಿಫ್ಟಿ ಒಳಗೆ ಯಾವುದೇ ರೀತಿ ಸೆಲ್ಲಿಂಗ್ ಮಾಡಲಿಲ್ಲ. ಸೊ ಮಾರ್ಕೆಟ್ ಹಂಗೆ ಒಂದು ಡೈರೆಕ್ಷನ್ದಾಗ ಹೋಗ್ಯದ. ಬ್ಯಾಂಕ್ ನಿಫ್ಟಿ ಒಳಗೆ ಏನಾಗ್ಯದ, ಬ್ಯಾಂಕ್ ನಿಫ್ಟಿ ಒಳಗೂ ಬುಲಿಶ್ ಇತ್ತು, ಬಟ್ ನಮ್ಮದೊಂದು ಸೆಲ್ಲಿಂಗ್ ಝೋನಿಂದ ಒಂದು ಫಾಲ್ ಬಂದದ. ನಾನು ಇಲ್ಲೊಂದು ಇದೊಂದು ವಾರ ಕಮ್ಮಿ ಕ್ವಾಂಟಿಟಿದಾಗೆ ಟ್ರೇಡ್ ಮಾಡತ್ತೀನಿ, ಯಾಕಂದರೆ ಸ್ವಲ್ಪ ಬಜೆಟ್ ಅದು ಐತಿ. ಸೊ ಹಂಗಾಗಿ ನಾವು ವಾಲಟಿಲಿಟಿ ಭಾಳ ಇರ್ತದೆ ಅಂತೇಳಿ ಕಮ್ಮಿ ಕ್ವಾಂಟಿಟಿದಾಗ ದೊಡ್ಡ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡತ್ತೀನಿ. ಸೊ ನಾನು ಇದೊಂದು ಬೈ ಮಾಡಿ ಸೊ ಲಘುನೇ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸ್ಕ್ಯಾಲ್ಪ್ ಮಾಡ್ಕೊಂಡಿದ್ದೆ. ಬೈಯಿಂಗ್ ಸೈಡ್ ನಾನು ಇಲ್ಲಿಗೆ ಬಂದರೆ ಬೈ ಮಾಡ್ಬೇಕಂತ ವೇಟ್ ಮಾಡ್ತಿದ್ದೆ, ಬಟ್ ಬರಲಿಲ್ಲ. ಮಾರ್ಕೆಟ್ ಇದೇ ಲೆವೆಲಿಂದ ಬೌನ್ಸ್ ಆಯಿತು. ಸೊ ನಮಗೆ ಎಂಟ್ರಿ ಸಿಗಲಿಲ್ಲ. ಓಕೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಒಂದೇ ಟ್ರೇಡ್ ಮಾಡೀನಿ ಇವತ್ತು. ನಮ್ಮ ವ್ಯೂ ಕರೆಕ್ಟ್ ಆಯಿತು, ಬೈಯಿಂಗ್ ಸೈಡ್ ಇತ್ತು, ಬೈಯಿಂಗ್ ಸೈಡ್ ಆಗ್ಯದ. ಈಗ ನಾಳೆ ಏನಾಗ್ಬೋದು, ಈಗ ನೋಡಿರಿ ನಿಫ್ಟಿ ಒಳಗೆ ಏನಾಗ್ಯದ, ಒಂದು ದೊಡ್ಡ ಮೊಮೆಂಟಮ್ ಆಗ್ಯದ, ಯಾವುದೇ ರೀತಿ ಪುಲ್ ಬ್ಯಾಕ್ ಆಗಿಲ್ಲ. ಈಗ ಇಲ್ಲಿಂದ ಇಲ್ಲಿ ತನಕ ಮೊಮೆಂಟಮ್ ಆಗ್ಯದ, ಯಾವುದೇ ರೀತಿ ಒಂದು 30% ಪುಲ್ ಬ್ಯಾಕ್ನೂ ಆಗಿಲ್ಲ. ಸೊ ನಾಳೆ ಮೋಸ್ಟ್ ಪ್ರೊಬೇಬ್ಲಿ ಒಂದು ಸಣ್ಣ ಪುಲ್ ಬ್ಯಾಕ್ ಬರೋ ಚಾನ್ಸ್ ಅದ. ಬಟ್ ಸ್ಟಿಲ್ ನಾಳೆ ನಾನು ನಿಫ್ಟಿ ಒಳಗೆ ಸೆಲ್ಲಿಂಗ್ ಸೈಡ್ ಯಾವುದೇ ರೀತಿ ಇಂಟ್ರೆಸ್ಟೆಡ್ ಇರಲ್ಲ, ಬೈಯಿಂಗ್ ಸೈಡ್ ಇಂಟ್ರೆಸ್ಟೆಡ್ ಇರ್ತೀನಿ. ಎಲ್ಲಿ ಈ ಲೆವೆಲ್ದಾಗ ಏನರ ಮಾರ್ಕೆಟ್ ಇಲ್ಲಿ ಹೊಳ್ಳಿ ಇಲ್ಲಿ ಲೆವೆಲಿಗೆ ಬಂತು ಅಂದ್ರೆ ಒಂದು ಫ್ಲ್ಯಾಟ್ ಓಪನಿಂಗ್ ಆಗಿ, ಅಂದರೆ ಸಮ್ವೇರ್ ಇಲ್ಲಿ ಅಥವಾ ಇಲ್ಲಿ ಈ ಲೆವೆಲ್ದಾಗ ಏನಾರ ಓಪನಿಂಗ್ ಆಗಿ ಇದು ಅಥವಾ ಇಷ್ಟು ಓಪನಿಂಗ್ ಆಗಿ ಇಲ್ಲಿಗೆ ಬಂತಂದ್ರೆ ಒಂದು ಬೈಯಿಂಗ್ ಸೈಡ್ ನಾನು ಇಂಟ್ರೆಸ್ಟೆಡ್ ಇರ್ತೀನಿ. ನಾನು ನಿಫ್ಟಿ ಒಳಗೆ ನಾಳೆ ಸೆಲ್ಲಿಂಗ್ ಸೈಡ್ ಅಷ್ಟು ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಯಾಕಂದರೆ ಇಲ್ಲಿ ಸೆಲ್ಲಿಂಗ್ ಝೋನ್ ಏನೇನಿದೆ ಎಲ್ಲ ಫೇಲ್ ಆಗ್ಯಾವು. ನೆಕ್ಸ್ಟ್ ಸೆಲ್ಲಿಂಗ್ ಝೋನು ದೂರ ಅದಾವೆ, ಇದಕ್ಕೀಗ ಸನೇದಾಗ ಯಾವುದೂ ಇಲ್ಲ. ಸೊ ಸಮ್ವೇರ್ ಇಲ್ಲದ. ಸೊ ಅದು ಮಾಡಿದ್ರೂ ಒಂದು ಸ್ಕ್ಯಾಲ್ಪ್ ಮಾಡ್ಬೋದು ಅಷ್ಟೇ. ಸ್ವಲ್ಪ ದೊಡ್ಡ ಟಾರ್ಗೆಟ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಫ್ಟಿ ಒಳಗೆ. ಸೊ ಇಲ್ಲಿ ಗ್ಯಾಪ್ ಅಪ್ ಆದರೆ ಇಲ್ಲಿ ಒಂದು ಬೈಯಿಂಗ್ ಮಾಡ್ತೀನಿ. ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೆ ಅವಾಗ ಮಾರ್ಕೆಟ್ ಏನಾಗ್ತದೆ, ನಮಗೆ ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ದಾಗ ಬಂದುಬಿಡ್ತದೆ. ಅವಾಗ ಏನಾಗ್ಬೋದು, ಇದೇನು ಮಾಡ್ತದೆ, ಅವಾಗ ಇಲ್ಲಿಂದ ಹಿಂಗೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಆಮೇಲೆ ಬ್ರೇಕ್ಔಟ್ ಕೊಡೋ ಚಾನ್ಸ್ ಇರ್ತದೆ. ಯಾಕೆ ಕನ್ಸಲ್ಟೇಷನ್ ಆಗ್ಬೋದು ಅಂದ್ರೆ ಸೆಲ್ಲರ್ಸ್ ಪುಷ್ ಮಾಡೋಕ್ಕಾಗತ್ತಿಲ್ಲ ಇಲ್ಲಿ. ಸೊ ಇಲ್ಲಿ ಬೈಯಿಂಗ್ನು ಇಷ್ಟು ಕಂಟಿನ್ಯೂ ಆಗಲ್ಲ, ಸ್ವಲ್ಪ ಕನ್ಸಲ್ಟೇಷನ್ ಆಯಿತು ಅಂದ್ರೆ ಮತ್ತೆ ದೊಡ್ಡ ಮೊಮೆಂಟಮ್ ಬರೋ ಚಾನ್ಸ್ ಐತಿ. ಸೊ ಇಲ್ಲಿ ಗ್ಯಾಪ್ ಅಪ್ ಆದರೆ ಒಂದು ಕನ್ಸಲ್ಟೇಷನ್ ಆದಮೇಲೆ ಒಂದು ಕನ್ಸಲ್ಟೇಷನ್ ಬ್ರೇಕ್ಔಟ್ ಮೇಲೆ ಟ್ರೇಡ್ ಮಾಡಿದ್ರೆ ಮಾಡ್ಬೋದು, ಬಟ್ ನಾನು ಬ್ರೇಕ್ಔಟ್ಸ್ ಟ್ರೇಡ್ ಮಾಡಲ್ಲ. ಸೊ ನಿಫ್ಟಿ ನಾನು ಅಷ್ಟೊಂದು ಕಂಫರ್ಟೇಬಲ್ ಚಾರ್ಟ್ ಪ್ಯಾಟ್ರನ್ ಕಾಣತ್ತಿಲ್ಲ ಯಾವುದು. ಸೊ ನಾನು ನಾಳೆ ನೋಡ್ತೀನಿ ನಿಫ್ಟಿ ಒಳಗೆ ಯಾವುದೇ ರೀತಿ ಟ್ರೇಡ್ ತೊಗೊಳಕ್ಕಿಂತ ಮೊದಲ. ಇನ್ನೊಂದೇನು, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯಿತು, ಸಮ್ವೇರ್ ಈ ಲೆವೆಲ್ದಾಗ ಏನಾರು ಓಪನ್ ಆಯಿತು, ಅಥವಾ ಇಲ್ಲಿ ಈ ಲೋ ಸನೆ ಇಲ್ಲಿದಾಗ ಏನಾರು ಓಪನ್ ಆಗಿ ಮಾರ್ಕೆಟ್ ಸ್ಲೋ ಆಗಿ ಏನಾದರೂ ಇಲ್ಲಿ ಬಂತು ಅಂದ್ರೆ ಅವಾಗ ನಮಗೊಂದು ಫಾಲ್ ಬರ್ಬೋದು. ಬಟ್ ನಮಗೆ ಇಲ್ಲಿ ಎಂಟ್ರಿ ರೂಲ್ಸ್ ಮತ್ತು ಒಂದು ಟ್ರ್ಯಾಪಿಂಗ್ ಏನಾರ ಆಗಬೇಕು, ಅಥವಾ ಒಂದು ಒಳ್ಳೆ ಎಂಟ್ರಿ ರೂಲ್ಸ್ ಸ್ಯಾಟಿಸ್ಫೈ ಆದರೆ ನಾವು ಇಲ್ಲಿ ಒಂದು ಸೆಲ್ಲಿಂಗ್ ಸೈಡ್ ಎಂಟ್ರಿ ತೊಗೋಬೋದು. ಸೊ ಇಷ್ಟೇ. ಇದ್ರಾಗ ಒಂದು ಪ್ರಾಪರ್ ಚಾರ್ಟ್ ಪ್ಯಾಟರ್ನ್ ಇಲ್ಲ, ಒಂದು ಸ್ಟ್ರೆಚ್ ಅಂತೂ ಆಗ್ಯದ. ಇಲ್ಲಿಂದ ಮ್ಯಾಲೆ ಬೈ ಮಾಡೋದು ಒಂಥರ ಯೂಸ್ ಇಲ್ಲ, ಯಾಕಂದ್ರೆ ಒಂದು ಡೈರೆಕ್ಟ್ ಮೊಮೆಂಟಮ್ ಆಗ್ಯದ, ಒಂದು ಹೆಲ್ದಿ ಟ್ರೆಂಡ್ ಅಲ್ಲ ಇದು. ಸೊ ಇಷ್ಟು ಒಂದು ಡೈರೆಕ್ಟ್ ಮೊಮೆಂಟಮ್ ಆಗ್ಯದ. ಅಟ್ಲೀಸ್ಟ್ ಇಲ್ಲಿ ತನಕ ಬರಬೇಕು ಮಾರ್ಕೆಟ್, ಒಂದು ಇಲ್ಲಿ ತನಕ ಅಥವಾ ಇಲ್ಲಿ ತನಕೇ ಬರಬೇಕು, 30% ಅಂತೂ ಬರಬೇಕು. ಇಲ್ಲಿ ತನಕ ಬಂದನೋ ಮತ್ತೆ ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಸೊ ಹಂಗಾಗಿ ಒಂದು ಪುಲ್ ಬ್ಯಾಕಿಗೆ ವೇಟ್ ಮಾಡೋವಂತ ನಿಫ್ಟಿ ಒಳಗೆ. ಸೊ ಅಲ್ಲಿ ತನಕ ಏನು ಮಾಡೋದು ಬೇಡ. ಸೆಲ್ಲಿಂಗ್ ಸೈಡ್ ಯಾಕೆ ನಾನು ಅಷ್ಟು ಇಂಟ್ರೆಸ್ಟ್ ತೊಗೊಳತ್ತೀನಿ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಸ್ಟ್ರಾಂಗ್ ಕಾಣತ್ತದ. ಒಂದು ಇಲ್ಲಿ ಸೆಲ್ಲಿಂಗ್ ಝೋನು ಪ್ರಾಪರಾಗಿ ನಮಗೆ ಸಿಗತ್ತಿಲ್ಲ. ಸೊ ಇಲ್ಲಿ ಮ್ಯಾಲೆ ಒಂದು ಐತಿ. ಸೊ ಇದು ಭಾಳ ದೂರ ಆಗ್ತದೆ, ಇಷ್ಟು ದೂರ ಬರೋ ಚಾನ್ಸ್ ಇಲ್ಲ ಅನ್ಕೋತೀನಿ. ಬಟ್ ಇಲ್ಲಿ ಬಂತಂದ್ರೆ ನಾವು ಇಲ್ಲಿ ಒಂದು ಸೆಲ್ಲಿಂಗ್ ಮಾಡ್ಕೋಬೋದು. ಈ ಲೆವೆಲ್ದಾಗ ಏನಾದರೂ ದೊಡ್ಡ ಗ್ಯಾಪ್ ಅಪ್ ಆಯಿತು ಮಾರ್ಕೆಟ್, ಇಲ್ಲಿ ದೊಡ್ಡ ಗ್ಯಾಪ್ ಅಪ್ ಆಗಿ ಈ ಲೆವೆಲ್ದಾಗ ಏನಾರ ಬಂತು ಅಂದ್ರೆ ಇಲ್ಲಿ ಒಂದು ಸೆಲ್ಲಿಂಗ್ ನಾನು ಪ್ರಿಫರ್ ಮಾಡ್ತೀನಿ. ನಿಫ್ಟಿ ಒಳಗೆ ಇಷ್ಟ ಆಯಿತು. ಬ್ಯಾಂಕ್ ನಿಫ್ಟಿ ನೋಡಿರಿ, ನಿಫ್ಟಿ ಅಷ್ಟು ಸ್ಟ್ರಾಂಗ್ ಇಲ್ಲ. ನಿಫ್ಟಿ ಕಂಟಿನ್ಯೂಸ್ ಆಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಒಂದು ಸಣ್ಣ ಪುಲ್ ಬ್ಯಾಕ್ ಕೊಟ್ಟು ಮತ್ತು ಬೈಯಿಂಗ್ ತೋರಿಸದ. 3 o'clock ಮತ್ತೊಂದು ಬೈಯಿಂಗ್ ಮೊಮೆಂಟಮ್ ಸ್ಟಾರ್ಟ್ ಆಯಿತು. ಸೊ ಇದು ಇನ್ಸ್ಟಿಟ್ಯೂಷನ್ ಮೊಮೆಂಟಮ್ ಇರ್ತದೆ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಮೊಮೆಂಟಮ್ ಇರ್ತದೆ. ಸೊ ಈಗ ಇದು ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಕಾಣತೈತಿ. ಇದು ಪೋಲ್ ಆ್ಯಂಡ್ ಫ್ಲ್ಯಾಗ್ ಅನ್ಕೋರಿ ಅಥವಾ ಪೋಲ್ ಆ್ಯಂಡ್ ಟ್ರಯಾಂಗಲ್ ಅನ್ಕೋರಿ. ಸೊ ಇದು ಒಂಥರ ಬುಲಿಶ್ ಸೆನಾರೋನೇ. ಸೊ ಮಾರ್ಕೆಟ್ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಗ್ಯಾಪ್ ಅಪ್ ಆಗ್ತದೆ. ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ಸ್ ಇದ್ದು, ಸೊ ಇದು ಈಗ ಆಲ್ರೆಡಿ ಟಚ್ ಆಗ್ಯಾವ. ಸೊ ಅಷ್ಟು ವರ್ಕ್ ಆಗಲ್ಲ. ಸೊ ಗ್ಯಾಪ್ ಅಪ್ ಆಯ್ತು ಅಂದರೆ ಈ ಸೆಲ್ಲಿಂಗ್ ಝೋನ್ಗಳು ಫೇಲ್ ಆಗ್ತಾವೆ. ಈ ಸೆಲ್ಲಿಂಗ್ ಝೋನಿಂದ ಒಂದು ಸಣ್ಣ ಫಾಲ್ ಬಂದರೆ ಬರ್ತದೆ. ಇಲ್ಲಿ ಗ್ಯಾಪ್ ಅಪ್ ಆಯ್ತು. ನಿಫ್ಟಿ ಯಾಕೆ ನಾನು ಸೆಲ್ಲಿಂಗ್ ಸೈಡ್ ಮಾಡೋಕ್ಕೆ ರೆಡಿ ಇದೀನಿ ಅಂದರೆ ಬ್ಯಾಂಕ್ ನಿಫ್ಟಿಗೆ ಯಾಕೆ ರೆಡಿ ಇದೀನಿ ಅಂದರೆ ನಿಫ್ಟಿ ಅಷ್ಟು ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಕಾಣತ್ತಿಲ್ಲ. ಸೊ ಇಲ್ಲಿ ಒಂದು ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇಲ್ಲಿಂದ ಒಂದು ಸೆಲ್ಲಿಂಗ್
ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ಇಲ್ಲಿ ಏನಾದರೂ ಈ ಎಕ್ಸಾಕ್ಟ್ ಈ ಟ್ರೆಂಡ್ ಲೈನ್ ಮ್ಯಾಲೆ ಇಲ್ಲಿ ಏನಾದ್ರು ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ಮ್ಯಾಲೆ ಬಂತು ಅಂದ್ರೆ ನಮಗೆ ಇಲ್ಲಿ ಎಂಟ್ರಿ ಏನಾರು ಸಿಕ್ತಂದ್ರೆ ನಮಗೆ ಒಳ್ಳೆ ರಿಸ್ಕ್ ಟು ರಿವಾರ್ಡ್ ಸಿಗ್ತದೆ ಆವಾಗ. ಯಾಕಂದ್ರೆ ಮಾರ್ಕೆಟ್ ಇಲ್ಲಿ ಬರೋದನ್ನ ಸ್ವಲ್ಪ ಸ್ಲೋ ಆಗಿರ್ತದೆ. ಸೊ ನಮ್ಮದು ವಿನ್ ಆಗೋ ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗ್ತದೆ. ಸೊ ಅವಾಗ ಇಲ್ಲಿ ತನಕ ಮತ್ತೆ ಹೊಳ್ಳಿ ಬರೋ ಚಾನ್ಸ್ ಅದ. ಇದು ಒಂದಾಯಿತು. ಎರಡನೇದು ಏನಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಸ್ಟಾರ್ಟಿಂಗ್ ಒಳಗೆ ಏನ್ರಿ ಫಾಲ್ ಕೊಡಾತು, ಹಿಂಗೆ ಫಾಲ್ ಕೊಡಾತು ಅಂದ್ರೆ ಒಂದು ಬೈಯಿಂಗ ಇಲ್ಲಿ ಅಟೆಂಪ್ಟ್ ಮಾಡ್ಬೋದು. ಯಾವಾಗ ಇದು ಫಾಲ್ ಸ್ವಲ್ಪ ಸ್ಲೋ ಇತ್ತು ಅಂದ್ರೆ, ಫಾಲ್ ಭಾಳ ಸ್ಪೀಡ್ ಇತ್ತು ಅಂದ್ರೆ ಅವಾಗ ನಾವು ಒಂದು ಇದನ್ನು ಟ್ರ್ಯಾಪ್ ಆಗಿ ಹೋದ್ರೆ ನಾವು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಸೇಫ್ ಅಂದರೆ ಈ ಲೆವೆಲಿಗೆ ನಾವು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಸೊ ಇದು ಗ್ಯಾಪ್ ಅಪ್ ಆದ್ರಷ್ಟೇ. ಗ್ಯಾಪ್ ಅಪ್ ಅಥವಾ ಇಲ್ಲಿ ಓಪನ್ ಆಗಿ ಸ್ವಲ್ಪ ಮ್ಯಾಲೆ ಹೋಗಿ ಟ್ರಾವೆಲ್ ಮಾಡ್ಬೇಕು. ಮಾರ್ಕೆಟಿಂಗ್ ಸ್ವಲ್ಪ ಮ್ಯಾಲೆ ಹೋಗಿ ಹಿಂಗೆ ಟ್ರಾವೆಲ್ ಮಾಡ್ತಂದ್ರೆ ನಾವು ಈ ಎರಡು ಬೈಯಿಂಗ್ ಝೋನ್ಸ್ ಟ್ರೈ ಮಾಡ್ಬೋದು. ಸೊ ನಾನು ಇನ್ನೂ ಸ್ವಲ್ಪ ಬೈಯಿಂಗ್ ಮೊಮೆಂಟಮೇ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಬಟ್ ನಾಳೆ ಒಂದು ಏನಾರ ರೇಂಜ್ ಅಮೌಂಟ್ ಆದರೂ ಆಗ್ತದೆ ಮಾರ್ಕೆಟ್. ನೋಡ್ಬೋದು ನಾಳೆ ಹೆಂಗೆ ಮೊಮೆಂಟಮ್ ಆಗುತ್ತೆ. ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋ ಚಾನ್ಸ್ ಕಮ್ಮಿ ಅದಾವೆ. ಬಟ್ ಸ್ಟಿಲ್ ನಾವು ನೋಡ್ಕೊಳ್ಳೋಮಂತ. ಇನ್ ಕೇಸ್ ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಒಳಗೆ ಸೊ ಫಸ್ಟ್ ಬೈಯಿಂಗ್ ಮೊಮೆಂಟಮ್ ಇಲ್ಲಿ, ನೆಕ್ಸ್ಟ್ ಬೈಯಿಂಗ್ ಮೊಮೆಂಟಮ್ ಇಲ್ಲಿ. ಒಂದು ಬೆಸ್ಟ್ ಸಿನಾರಿಯೋ ಇನ್ನೊಂದು ಏನಾಗ್ಬೋದು, ಇಲ್ಲಿ ಏನಾದರೂ ಇಷ್ಟು ಫ್ಲ್ಯಾಟ್ ಅಥವಾ ಹಿಂಗೆ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಂದರೆ ಸ್ಲೋ ಆಗಿ ಒಂದು 12 o'clock 1 o'clock ತನಕ ಇಲ್ಲಿ ಈ ರೇಂಜಿಗೆ ಬಂತು ಅಥವಾ ಇದೇ ರೇಂಜಿಂದ ರಿವರ್ಸ್ ಆಲಾತು ಅಂದ್ರೆ ಒಂದು ಇಲ್ಲಿ ತನಕ ಸೆಲ್ ಆಫ್ ಬರೋ ಚಾನ್ಸ್ ಅದ. ಬಟ್ ಇಲ್ಲಿ ಕೆಳಗೆ ಬರಲಾರ್ದೆ ಮಾರ್ಕೆಟ್ ಸ್ಲೋ ಆಗಿ ಮ್ಯಾಲೆ ಬಂದು ಒಂದು 12 o'clock ಅಥವಾ 1 o'clock ತನಕ ನಮಗೆ ಸಿಗಬೇಕು ಒಂದು ಸೆಲ್ಲಿಂಗ್. ಇಲ್ಲರೇ ಸಿಗಲಿ ಅಥವಾ ಇಲ್ಲರೇ ಸಿಗಲಿ ಒಂದು ಒಳ್ಳೆ ಪ್ಯಾಟರ್ನ್ ಆಯಿತು ಅಂದರೆ, ಸೆಲ್ಲಿಂಗ್ ಪ್ಯಾಟರ್ನ್ ಯಾವುದಾದ್ರೂ ಆಯಿತು ಅಂದರೆ ಕ್ಯಾಂಡಲ್ಸ್ ಅಂದರೆ ಇಲ್ಲಿ ಸ್ವಲ್ಪ ವೀಕ್ ಆಗಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಯಿತು ಅಥವಾ ಇಲ್ಲಿ ಸ್ವಲ್ಪ ಟ್ರ್ಯಾಪ್ ಮಾಡಿ ರಿವರ್ಸ್ ಆಯಿತು ಅಂದ್ರೆ ಒಂದು ಸೆಲ್ಲಿಂಗ್ ಆಗ್ಬೋದು. ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿ ಒಳಗೆ ಅದಾವು. ನಿಫ್ಟಿದು ಅಂತೂ ಸ್ವಲ್ಪ ಪ್ಯಾಟರ್ನ್ ನನಗೆ ಇದು ಆಗತ್ತಿಲ್ಲ. ಯಾಕಂದ್ರೆ ನೋಡಿರಿ ಇದು ಟ್ರೆಂಡ್ ಲೈನ್ ಮೇಲೆ ಒಂಥರ 90 ಡಿಗ್ರಿ ಬಿದ್ದಿತ್ತು, ಆಮೇಲೆ 90 ಡಿಗ್ರಿ ರಿಕವರ್ ಆಗಿದೆ. ಈಗ ಇದು ಹೆಂಗೆ ಬಿದ್ದಿತ್ತು ಅಷ್ಟು ಪೂರ್ತಿ ರಿಕವರ್ ಆಗಿದೆ ನಿಫ್ಟಿ ಈಗ. ಬಟ್ ಬ್ಯಾಂಕ್ ನಿಫ್ಟಿ ಇನ್ನೂ ಅಷ್ಟು ರಿಕವರ್ ಆಗಿಲ್ಲ. ಇನ್ನು ನೋಡಿರಿ ಇಲ್ಲಿಂದ ಇಷ್ಟು ಬಿದ್ದಿತ್ತು, ಈಗ ಅದು 50% ಅಷ್ಟೇ ರಿಕವರ್ ಆಗಿದೆ, ಇನ್ನೂ ರಿಕವರ್ ಆಗಿಲ್ಲ. ಸೊ ಅದರ ಅರ್ಥ ಬ್ಯಾಂಕ್ ನಿಫ್ಟಿ ವೀಕ್ ಅದ. ರೀಸನ್ ಏನಂದ್ರೆ ಮೇನ್ HDFC ಬ್ಯಾಂಕ್ ಅದು ಸ್ವಲ್ಪ ಭಾಳ ಬಿದ್ದಿತ್ತು, ಅದನ್ನು ರಿಕವರ್ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಮ್ದೀಗ ಇನ್ನು ಬ್ಯಾಂಕ್ ನಿಫ್ಟಿ ಒಳಗೆ ಸ್ವಲ್ಪ ನೆಗೆಟಿವ್ ಅಥವಾ ನ್ಯೂಟ್ರಲ್ ಐತಿ. ನಿಫ್ಟಿ ಒಳಗೆ ಪಾಸಿಟಿವ್ ಅದ. ಬಟ್ ನಾಳೆನೂ ಬೈಯಿಂಗ್ ಕಂಟಿನ್ಯೂ ಆಗ್ತದೆ ಅಂತ ಇಲ್ಲ. ಯಾಕಂದರೆ ಒಂದು ಸಣ್ಣ ಪುಲ್ ಬ್ಯಾಕ್ ಕೊಟ್ಟು ಈ ಒಂದು ಪುಲ್ ಬ್ಯಾಕ್ ಮೇಲೆ ನಮಗೆ ಬೈಯಿಂಗ್ ಸಿಗ್ತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಬೈಯಿಂಗ್ ಸಿಗ್ತದೆ ನಮ್ಗೆ ನಿಫ್ಟಿ ಒಳಗೆ. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸೊ ಇದೇನು ಇಲ್ಲಿ ಪುಲ್ ಬ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಅವಾಗ ನಮಗೆ ಬ್ಯಾಂಕ್ ನಿಫ್ಟಿ ಒಳಗೆ ಒಂದು ಒಳ್ಳೆ ಸೆಲ್ ಆಫ್ ಬರೋ ಚಾನ್ಸ್ ಅದು. ಸೊ ಈ ಬೇಸ್ ಮೇಲೆ ಎರಡು ಕಾಂಬಿನೇಷನ್ಲೇ ಮಾಡಿರಿ. ಯಾಕಂದರೆ ಎರಡರೊಳಗೂ ಒಂದೇ ಡೈರೆಕ್ಷನ್ ಹೋಗಿದ್ದು, ಸ್ವಲ್ಪ ಈಗ ಬೇರೆ ಬೇರೆ ಹೊಂಟಾವು. ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿರಿ. ಬಜೆಟ್ ಆಗೋ ತನಕ ಆದಷ್ಟು ಕ್ವಾಂಟಿಟಿ ಕಮ್ಮಿ ಇಟ್ಟು ಟ್ರೇಡ್ ಮಾಡಿರಿ. ಯಾಕಂದರೆ ವೊಲಟೈಲ್ ಮೂವ್ ಬಂದುಬಿಡ್ತಾವೆ ಒಮ್ಮೆ. ಇದು ನೋಡಿರಿ ಎಷ್ಟು ಫಾಸ್ಟ್ ಮೊಮೆಂಟಮ್ ಆಗಿದ್ದು. ಪ್ರೀಮಿಯಮ್ದಾಗ 120 ಪಾಯಿಂಟ್ ಮೊಮೆಂಟಮ್ ಆಗಿದ್ದು. ಸೊ ಇಂಥ ಮೊಮೆಂಟಮ್ ಬರ್ತಾವೆ. ಸ್ಟಾಪ್ ಲಾಸ್ ನೀವು ಏನು ಈ ಕಡೆ ಈ ಬ್ರೇಕ್ಔಟಿಗೆ ಎಂಟ್ರಿ ಆಗಿದ್ರಂದ್ರೆ ಇಮಿಡಿಯೇಟ್ ನಿಮ್ಮದು ಸ್ವಲ್ಪ ರಿಸಲ್ಟ್ ಕೊಟ್ಟು ಸ್ಟಾಪ್ ಲಾಸ್ ತೊಗೊಂಡ್ಬಿಡ್ತಾವೆ. ಸೊ ಜಾಸ್ತಿ ಹೊತ್ತು ಟಾರ್ಗೆಟ್ಸು ಭಾಳ ದೊಡ್ಡ ವೇಟ್ ಮಾಡಬೇಡ್ರಿ. ಲಗು ಬುಕ್ ಮಾಡ್ಕೋರಿ ಅಥವಾ ಪ್ರಾಪರಾಗಿ ಟ್ರೇಲ್ ಮಾಡ್ಕೋರಿ. ಸೊ ಇದು ಸೈಕಾಲಜಿ ಪಾಯಿಂಟ್ಸ್ ಬಜೆಟ್ ಮುಗಿಯೋ ತನಕ. ಬಿಟ್ರೆ ಚಾನಲ್ ಇಷ್ಟ ಆಗಿತ್ತಂದ್ರೆ, ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ, ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಏನಾದರೂ ನ್ಯೂಸ್ಗಳದ್ದು ಶೇರ್ ಮಾಡ್ತಿರ್ತೀನಿ ಲೇಟೆಸ್ಟ್. ಅಥವಾ ಈವ್ನಿಂಗ್ ಏನಾರು ನನಗೆ ಅಪ್ಡೇಟ್ ಸಿಕ್ಕು ಅಂದರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ರೆ ಅದ್ರಾಗ ಹಾಕ್ತಿರ್ತೀನಿ. ನನಗೆ ಏನಾರು ಡೈರೆಕ್ಟಾಗಿ ಮಾತಾಡೋದಿತ್ತು, ನಾನು ಅಪ್ಡೇಟ್ಸ್ ಏನಾರು ಬೇಕಾಗ್ತಿತ್ತು ಅಥವಾ ಏನಾರು ಡೌಟ್ಸ್ ಕೇಳೋದಿತ್ತು ಅಂದರೆ ಇನ್ಸ್ಟಾಗ್ರಾಮ್ದಾಗ ನನಗೆ ಫಾಲೋ ಮಾಡಿರಿ. ವಾಯ್ಸ್ ಕಾಲ್ದಾಗ ಮಾತಾಡ್ಬೋದು. ಮತ್ತು ಡಿಮೆಟ್ ಅಕೌಂಟ್ ಇರಲಿಲ್ಲ ಅಂದ್ರೆ ನನ್ನ ಲಿಂಕ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. ನಿಮಗೆ ಫ್ರೀ ಟ್ರೈನಿಂಗ್ ಕೊಡ್ತೀನಿ. ಟ್ರ್ಯಾಪ್ ಟ್ರೇಡಿಂಗ್ ಮತ್ತು ಇವು ಝೋನ್ಸ್ ಯಾವ ಥರ ಮಾರ್ಕ್ ಮಾಡಬೇಕು, ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಹೆಂಗಿರ್ತದೆ ಅದು ಸ್ವಲ್ಪ ಫ್ರೀದಾಗಿ ಹೇಳ್ಕೊಡ್ತೀನಿ. ಗೂಗಲ್ ಮೀಟ್ದಾಗ ಲೈವಾಗಿ ನಾನೇ ಹೇಳ್ಕೊಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಎಂಡ್ ಮಾಡೋము. ಮತ್ತು ಯಾವುದೇ ಎಂಟ್ರಿ ತೊಗೊಳಕ್ಕೆ ಮೊದಲು ನಿಮ್ಮ ರೂಲ್ಸ್ ಎಲ್ಲ ಸ್ಯಾಟಿಸ್ಫೈ ಆದಷ್ಟು ಎಂಟ್ರಿ ತೊಗೋರಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ ಆಗಿ ಜಸ್ಟ್ ಈ ಲೆವೆಲ್ಸ್ ನಮಗೆ ರೆಸ್ಪೆಕ್ಟ್ ಆಗ್ತದೆ ಅಂತ ಹೇಳಿ ಡೈರೆಕ್ಟಾಗಿ ಟ್ರೇಡ್ ತೊಗೋಬೇಡ್ರಿ. ನಾನು ಯಾವುದೇ ಲೆವೆಲ್ ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳಿ ನಾನು ಕೆಲವೊಂದು ಎಂಟ್ರಿ ಸೆಟಪ್ ಇರ್ತವೆ, ಅದ್ರ ಮೇಲೆ ಅಷ್ಟೇ ಟ್ರೇಡ್ ಮಾಡ್ತೀನಿ. ಅದೇ ಥರ ನಿಮ್ಮ ಎಂಟ್ರಿ ಸೆಟಪ್ಗಳು ಯಾವುದೇ ಒಂದು ಕ್ಯಾಂಡಲ್ ಪ್ಯಾಟರ್ನ್ ಯಾವುದೇ ಒಂದು ನೀವು ಟೆಸ್ಟ್ ಮಾಡಿರ್ತೀರಿ ಅದ್ರ ಮೇಲೆ ಅಷ್ಟೇ ನೀವು ಎಂಟ್ರಿ ತೊಗೋರಿ. ಈ ಲೆವೆಲ್ಸ್ನ ರೆಫರೆನ್ಸ್ ಒಳಗೆ ಯೂಸ್ ಮಾಡ್ಕೊರಿ ಸ್ಟಡಿ ಪರ್ಪಸ್. ಓಕೆ, ವಿಡಿಯೋ ಎಂಡ್ ಮಾಡೋము. ಥ್ಯಾಂಕ್ ಯು.